ಹಾಯ್ ಎಲ್ರಿಗೂ ನಿಮ್ಮ ಪ್ರೀತಿಯ ಹೇಮಲತಾ ಮಾಡುವ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ತುಂಬ ದಿನಗಳ ನಂತರ ನಿಮ್ಮ ಭೇಟಿ ಆಗ್ತಿದೆ. ಯಾಕೆ ಅಂದರೆ ವೀಡಿಯೋಸ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿರಲಿಲ್ಲ, ತುಂಬ ಬೇಜಾರಾಗಿತ್ತು. ಹಾಗಾಗಿ ವೀಡಿಯೋ ಮಾಡೋದು ಸ್ಟಾಪ್ ಮಾಡಿದ್ದೆ. ಬಟ್ ಪ್ರಯತ್ನ ಪಡೋಣ ಕೊನೆವರೆಗೂ ಅಂತ ಹೇಳಿ ವೀಡಿಯೋಸ್ಗಳನ್ನ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ನನ್ನ ತವ್ರ ಮನೆಗೆ ಹೋಗಿದ್ದೆ. ನಾನು ಹೋಗಿದ್ದಕ್ಕೂ ಈ ಅಣಬೆ ಸಿಕ್ಕಿದ್ದಕ್ಕೂ ಒಂದೇ ಟೈಮ್ ಆಯಿತು. ಇದು ಕುಳ್ಳಣಬೆ ಅಂತ ಹೇಳಿ ನನಗೆ ಇದು ಗೊತ್ತಿರಲಿಲ್ಲ. ನಾನು ಇದೇ ಫಸ್ಟ್ ಟೈಮ್ ತಿಂದಿತ್ತು. ಸಾಂಬಾರು ಮಾತ್ರ ಸಖತ್ತಾಗಿತ್ತು. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನಿಮ್ಮ ಸಪೋರ್ಟ್ ಮಾಡಿ. ಹಾಗೆ ಬೆಳಗ್ಗೆ ಆದ ತಕ್ಷಣ ನಾನು ಎಲ್ಲರಿಗೂ ತಿಂಡಿಗೆ ಅಂತೇಳಿ ಮೆಂತ್ಯ ಪಲಾವ್ ಮಾಡಿದ್ದೆ. ತಿಂಡಿ ಮಾಡಿಕೊಂಡು ನಾವು ಗದ್ದೆ ಕಡೆ ಹೊರಟ್ವಿ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಹೇಳ? ಗದ್ದೆ ನಾಟಿ ಮಾಡಕ್ಕೆ ಭತ್ತ ನಾಟಿ ಆಯ್ತು ಬೇಡ. ನಂಗೊರ್ಸು. ಅಪ್ಪಾಜಿ ಅಮ್ಮ ಗದ್ದೆ ಕಡೆ ಬರಬೇಡ ಅಂತ ಹೇಳಿದ್ರು. ಆದರೆ ನಾನು ತುಂಬ ಹಠ ಮಾಡ್ಕೊಂಡು ಹೋದೆ, ನೀರು ತಗೊಂಡು ಹೋಗಬೇಕು ಅಂತೇಳಿ. ಊಟ ತಗೊಂಡು ಹೋಗ್ಬೋದಿತ್ತು, ಬಟ್ ನಾನು ಹಠ ಮಾಡ್ಕೊಂಡು ನೋಡಲೇಬೇಕು ಅಂತೇಳಿ ಹೋದೆ. ಹೋಗೋ ದಾರಿಲಿ ಕವಲೆಯಿಂದ ನೀರೆಲ್ಲ ಹರಿತಿತ್ತು. ಜೋಳ ಬೆಳೆದಿದ್ರು, ಕೆಲವು ಕಡೆ ತುಂಬ ಗದ್ದೆಗಳನ್ನ ಬೆಳೆದಿದ್ರು. ವ್ಯೂಸ್ ತುಂಬ ಚೆನ್ನಾಗಿತ್ತು. ನನ್ ಕಾಲ್ ತುಣಿತದಲ್ವ ಅಲ್ಲೋಡು ದೊಡ್ಡಪ್ಪ ಕರಿತೈತ ಆತ ಈ ಕಡೆಗೆ ಬಾರ. ನಂಗೆ ಅಲ್ಲ ಅಮ್ಮನ್ ತಕೊಂಡ್ ನೀನು. ಇದೊಂದೇ ಗದ್ದೆ ನಮ್ಮದು, ದೊಡ್ಡದಿದೆ. ಅಪ್ಪಾಜಿ ಬೆಳಗ್ಗೆನೆ ಬಂದು ಒಬ್ಬರನ್ನೇ ಎತ್ತಲ್ಲಿ ಮರ ಹೊಡಿತಾರೆ ಅಂತಾರೆ, ಒಂದು ಸಮ ಮಾಡ್ಕೊಳ್ಳೋಕ್ಕೆ ಗದ್ದೆನ. ಆ ಥರ ಒಬ್ಬರೇ ಹೊಡೆದಿದ್ರೆ ಪಾಪ ನನ್ನ ತೊಡೆ ಎಲ್ಲ ಸತ್ತು ಹೋಗ್ತಿದೆ ಮಗ ಅಂತ ಅಂತಿದ್ರು. ತುಂಬ ಬೇಜಾರಾಯಿತು. ಈ ಟೈಮಲ್ಲೆಲ್ಲ ಅನಿಸುತ್ತೆ, ಅಯ್ಯೋ ನಮಗೂ ಒಬ್ಬರು ಗಂಡು ಮಗ, ನಾವು ಯಾರಾದರೂ ಇದ್ದಿದ್ರೆ ನಮ್ಮ ಅಪ್ಪಗೆ ಎಷ್ಟು ಹೆಲ್ಪ್ ಆಗೋದಲ್ವಾ ಅಂತ ತುಂಬ ಬೇಜಾರಾಗುತ್ತೆ ಅಪ್ಪಾಜಿ ನೋಡಿದಾಗೆಲ್ಲ. ನನ್ನ ಜೊತೆಯಲ್ಲಿ ನನ್ನ ಆಂಟಿ ಮಗ ಬಂದಿದ್ದ, ಅಂದರೆ ನಮ್ಮಮ್ಮನ ತಂಗಿಯ ಮಗ, ನನ್ನ ತಮ್ಮ. ಅವನು ಅಪ್ಪಾಜಿಗೆ ಹೆಲ್ಪ್ ಮಾಡ್ತಿದ್ದ. ಈ ಥರ ಸಸಿಗಳನ್ನೆಲ್ಲ ತಗೊಂಡೋಗಿ ನೆಡಬೇಕಲ್ಲ, ಹಾಗಾಗಿ ಗದ್ದೆ ಸುತ್ತಕ್ಕೂ ಹಾಕ್ತಿದ್ದ. ಸಾಕು ಬಿಡಿ. ಸಾಮಾನ್ಯವಾಗಿ ನಾನು ಬೆಳೆದಿರೋದೆಲ್ಲ ಅಜ್ಜಿ ಮನೇಲೆ, ಹಾಗಾಗಿ ಈ ಗದ್ದೆ ಕೆಲಸ ಎಲ್ಲ ನನಗೆ ಅಷ್ಟು ಬರಲ್ಲ. ನಾನು ಯಾವತ್ತೂ ಮಾಡಿಲ್ಲ. ನಮ್ಮ ಅಕ್ಕವರೆಲ್ಲ ಮಾಡಿದ್ದಾರೆ ಕೆಲಸಗಳನ್ನ, ಈ ಗದ್ದೆ ನೆಡೋದು ಇದನ್ನೆಲ್ಲ ಮಾಡಿದ್ದಾರೆ. ಸ್ವಲ್ಪ ಸುಖವಾಗಿ ಬೆಳೆದಿರೋಳು ಅಂತ ಅಂದರೆ ಸ್ವಲ್ಪ ನಾನೇ ಅಂತ ಅನ್ಕೋತೀನಿ. ಗದ್ದೆ ನಾಟಿ ಮಾಡುವಾಗ ಈ ಥರ ದೇವ್ರನ್ನ ಬೇಡ್ಕೊಂಡು ನಾಟಿ ಮಾಡ್ತಾರೆ. ಸಾಮಾನ್ಯ ಎಲ್ಲ ಕಡೆನೂ ಹೀಗೆ ಮಾಡೋದು. ಹಾಗೆ ನಾವು ಹೀಗೆ ಮಾಡಿದ್ವಿ. ಕೆಲಸಕ್ಕೆ ಅಂತೇಳಿ ಗದ್ದೆ ನೆಡೋಕ್ಕೆ ಅಂತ ಹೇಳಿ ಇಬ್ಬರೂ ಅಮ್ಮ ಕರ್ಕೊಂಡಿದ್ರು. ಅವ್ರು ನಮ್ಮ ದೊಡ್ಡಮ್ಮ, ಇವರು ಒಟ್ಟಿಗೆ ಊರವರ ನೆಂಟ್ರೇ. ಹಾಗೆ ನಮ್ಮಮ್ಮ 3 ಜನನೇ ನೆಟ್ಟಿತ್ತು. ಇಷ್ಟು ದುಡ್ಡುಗಳನ್ನು ಮಧ್ಯಾಹ್ನದಷ್ಟರೊಳಗೇ ನಟ್ಟಿ ಮುಗಿಸಿದ್ರು. ನಾನಿಲ್ಲಿ ಇದೊಂದು ಕ್ಲಿಪ್ ತಗೊಂಡು ವಿಡಿಯೋನ ಬರೋ ಅಷ್ಟರೊಳಗೆ ಇಷ್ಟು ನಟ್ಟಿದ್ದಾರೆ. ನನಗೆ ಶಾಕ್ ಆಯಿತು, ಎಷ್ಟು ಫಾಸ್ಟಾಗಿ ನೆಡ್ತಿದ್ದಾರೆ ಅಂತೇಳಿ. ಹಾಗೆಯೇ ಸಖತ್ ಫಾಸ್ಟಾಗಿ ಕೆಲಸ ಮಾಡ್ತಾರೆ ಈ ವಯಸ್ಸಲ್ವ, ನೋಡಿ ಖುಷಿ ಆಯಿತು. ಹಾಗೆ ಅಡುಗೆ ಮಾಡ್ಕೊಬರೋಣ ಅಂತ ಹೊರಟೆ. ಆ ಹೊರಡೋ ಟೈಮಲ್ಲಿ ನಾನು 1-2 ಸಸಿ ನೆಡೋಣ ಅಂತ
ನಡ್ತಿದ್ದೀನಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ನಿಜವಾಗ್ಲೂ ನಡಕ್ಕೆ ಬರ್ತಿಲ್ಲ. ಅದರಲ್ಲಿ ತುಂಬ ತಗೋತಿದ್ನಂತೆ. ಅಪ್ಪಾಜಿ ಅಷ್ಟೊಂದು ತಗೋಬೇಡ, ಅದರಲ್ಲೇ ಎರಡೆರಡು ನಡ್ಬೋದು ಅಂತ ಬೈತಿದ್ರು. ಬಟ್ ನೋಡೋಣ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಡ್ತಿದ್ದೆ. ನಾನು ಯಾವತ್ತೂ ಗದ್ದೆಗೆ ಇಳ್ದಿರ್ಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನಾಟಿ ಮಾಡಿರೋದು. ಜೀವನದಲ್ಲೇ ಫಸ್ಟ್ ಟೈಮ್ ಅನ್ಸುತ್ತೆ ನಾನು ನಿಜವಾಗ್ಲೂ ಈ ಥರ ನಾಟಿ ಮಾಡಿರೋದು. ನಾನು ಯಾವತ್ತೂ ಮಾಡೇ ಇರಲಿಲ್ಲ. ಹಾಗೆ ಅಪ್ಪಾಜಿನೂ ಕೂಡ ಮನೆ ಹತ್ರ ಬರ್ತೀನಿ ಬನ್ನಿ ನಿಮ್ಮನ್ನ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿ ಈ ಥರ ಮೊಮ್ಮಗನ್ನ ಕುಪ್ಪಾಳೆ ಮೇಲೆ ಕೂರಿಸ್ಕೊಂಡು ಹೊರಟ್ರು. ಸಣ್ಣ ಮಕ್ಕಳಲ್ಲಿರುವಾಗ ನಮ್ಮನ್ನು ಕೂಡ ಅಪ್ಪಾಜಿ ಈ ಥರ ಕುಪ್ಪಾಳೆ ಮೇಲೆ ಕೂರಿಸ್ಕೊಂಡು ಹೋಗೋರು. ನನಗೆ ಅವ್ನು ಕೂರಿಸ್ಕೊಂಡಾಗ ನನ್ನನ್ನು ಕೂರಿಸ್ಕೊಂಡು ಹೋಗಿದ್ದು ನೆನಪಾಯಿತು ತುಂಬಾ. ಹಾಗೆ ಇದು ಎತ್ತಿನೊಳೆ, ನಮ್ಮೂರ ಹತ್ರನೂ ಮಾಡಿದ್ದಾರೆ ಜಾಗ. ಇದು ಎತ್ತಿನೊಳೆ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲಿಂದಲೇ ಕವಲೆಯಿಂದಲೇ ನೀರು ಹಾಕ್ಕೊಂಬರುತ್ತೆ ಅಲ್ಲಿದು. ಹಾಗೆ ಅಮ್ಮ ಖಾರ ಪುಡಿ ಇರಲಿಲ್ಲ ಅಂತೇಳಿ ಮೆಣಸಿನ್ಕಾಯಿ ಒಣಗಾಕ ಅಂತ ಹೇಳಿದ್ರು. ಮೆಣಸಿನ್ಕಾಯಿ ಒಣಗಾಕಂದಿದ್ದೆ. ಹಾಗೆ ಊಟಕ್ಕೆ ಅಂತೇಳಿ ಈ ಕಡೆ ಮುದ್ದೆನೂ ಮಾಡಿದೆ. ನನಗೆ ತುಂಬ ಜನಕ್ಕೆ ಮುದ್ದೆ ಮಾಡೋಕ್ಕೆ ಬರೋಲ್ಲ. ಅನ್ನ ಹಾಕಿ ಮಾಡೋದಾದರೆ ಮಾಡ್ತೀನಿ, ಚೆನ್ನಾಗಾಯಿತು ಅಂತ ಹೇಳಿದ್ರು ಮುದ್ದೆನ. ಹಾಗೆ ಚಿಕನ್ ಸಾಂಬಾರು ಒಂದು ಕಡೆ, ಇನ್ನೊಂದು ಕಡೆ ಅನ್ನ ಮಾಡಿದ್ದೆ. ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಗದ್ದೆ ಕಡೆ ತಗೊಂಡು ಹೋದೆ ನಾನು. ಹಾಗೆ ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ನಾನು ಅಲ್ಲೇ ಊಟ ಮಾಡಬೇಕು ಅಂತೇಳಿ ಊಟ ಎಲ್ಲ ಅಲ್ಲಿಗೆ ಪ್ಯಾಕ್ ಮಾಡ್ಕೊಂಡು ತಗೊಂಡೋಗಿದ್ದೆ. ನನಗೆ ಈ ಥರ ಇಷ್ಟ ತುಂಬಾ. ಈ ಥರ ಹೊರಗಡೆ ಹೋಗಿ ಗದ್ದೆ ಕಡೆ ಹೊಲದ ಕಡೆ ಈ ಥರ ಕುತ್ಕೊಂಡು ಊಟ ಮಾಡೋದು. ಅದಕ್ಕೇ ನಾನು ಕೂಡ ಊಟ ಅಲ್ಲಿಗೆ ತಗೊಂಡೋಗಿದ್ದೆ. ನನ್ನ ಮಗ ಅವ್ರ ತಾತನ ಕಾಲು ಗಲೀಜಾಗಿತ್ತು ಅಂತೇಳಿ ಈ ಥರ ಎಲ್ಲ ಕೆರೆದು ಕ್ಲೀನ್ ಮಾಡೋಕ್ಕೆ ನೋಡ್ತಿದ್ದೆ ಪಾಪ. ಅವನು ತಾತನ ಮೇಲೆ ತುಂಬ ಲವ್ ಅವನಿಗೆ. ವೇದಿಕನ್ ಚೆಡ್ ತೂತೈತೆ. ಊಟ ಎಲ್ಲ ಆದ್ಮೇಲೆ ದೊಡ್ಡವ ಒಂದು ಹಾಡು ಹೇಳ್ತೀನಿ ಅಂತ ಹೇಳಿದ್ರು. ಹಾಗೆ ಅದನ್ನ ವಿಡಿಯೋ ಮಾಡ್ಕೊಂಡು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಇವರು. ಮುಂಚೆ ಎಲ್ಲ ರೇಡಿಯೋ ಪ್ರೋಗ್ರಾಮ್ ಬರೋದಲ್ಲ, ಅದರಲ್ಲೆಲ್ಲ ಹಾಡು ಹೇಳಿದ್ದಾರೆ ಇವರು. ನಾನು ಬೆವರಲ್ಲಿ ಹುಟ್ಟೀನಿ, ನಾನು ಉಚ್ಚರಳಿ ಮಾರವ್ವ ಊರ ಮಾರಿ, ತಾನಂದೆ ನಾನ ತಂದನು ತಂದೆ ನಾನ, ತಾನಂದೆ ನಾನ ತಂದನು. ನಾನು ಬೆಟ್ಟ ಹತ್ತೀನಿ, ನಾನು ಬೆವರನ್ನೇ ಒರೆಸ್ತೀನಿ, ನಾನು ಮಾರುದ್ದ ಮಂಡೆ ಒದರ್ತೀನಿ, ತಾನಂದೆ ನಾನ ತಂದನು ತಂದೆ ನಾನ, ತಾನಂದೆ ನಾನ ತಂದನು. ಮಾರುದ್ದ ಮಂಡೆ ಒರೆಸ್ತೀನಿ ಚಾಮಂಡಿ, ನಾನು ಕಲ್ಲುಗುಡ ಬೆಟ್ಟವ ಹತ್ತೀನಿ, ಕಲ್ಲುಗುಡ ಬೆಟ್ಟವ ಹತ್ತೀನಿ ನಮ್ಮಕ್ಕ, ನೀನು ಯಾಕ ಕರೆಸಿದೆ ನಮ್ಮಕ್ಕಯ್ಯ. ಕಣ್ಣು ಕರಿದೆ ಕರಿನಲ್ಲ, ಕುರಿ ಕೊಯ್ದ ಕರಿನಿಲ್ಲ, ನೀನು ಈಗ ಕರೆಸಿದೆ ನಮ್ಮಕ್ಕಯ್ಯ. ಹಬ್ಬಕ್ಕೆ ಕರಿನಿಲ್ಲ, ಉಣಿಮಿಗೆ ಕರಿನಿಲ್ಲ, ಈಗ ಕರೆಸಿದೆ ನಮ್ಮಕ್ಕಯ್ಯ. ತಂಗಿ, ನನ್ನ ಬೆಂಬಲಕ್ಕೆ ಯಾರು ಇಲ್ಲ ಅಂತ ಮೈಸೂರು ಸೂರನ್ನ ಸಂಬಾರ ಮಾಡಬೇಕು ಅಂತೇಳಿ ನನ್ನ ತಂಗಿ ಬೆಂಬಲ ಇಲ್ಲ ಅಂತ ತಂಗಿ ನಾನು ಕರ್ಸೀನಿ. ಅದಕ್ಕೆ ಮೈಸೂರು ಸೂರನ್ನ ಸಂಬಾರ ಮಾಡಬೇಕು ಅಂತ ನಾನು ಕರ್ಸಿದ್ದೀನಿ. ಅದಕ್ಕೆ ಕರೆಸಿ ನಿನ್ನ ತಂಗಿ, ತಾನಂದೆ ನಾನ ತಂದನು ತಂದೆ ನಾನ, ತಾನಂದೆ ನಾನ ತಂದನು. ಜಾತ್ರೆಗೆ ಕರಿನಿಲ್ಲ, ನನ್ನ ತೇರಿಗೆ ಕರಿನಿಲ್ಲ, ಈಗ ಕರೆಸಿದೆ ನಮ್ಮ ಅಕ್ಕಯ್ಯ. ತಾನಂದೆ ನಾನು ತಂದನು ತಂದೆ ನಾನ, ತಾನಂದೆ ನಾನ ತಂದನು. ಊಟ ಕೂತಾರ ಕಳ್ಕೊಳ್ತಾವ್ರು ಸಾಕ್ಷಿ ನಮ್ಗೆ ದಪ್ಪ ಹೇಳ್ದು ಏನಿಗೆ ಹೇಳಿ ಇವಳು ಹಿಂಗೆ ಮಾಡ್ತಾನೆ ಚೆನ್ನಾಗಿ ಹೇಳ್ತಿದ್ವಿ ನಾನು. ಯಾರ ಜೊತೆಗಳಾಗಿದೆ ಯಾಡ ಈಗ ಯಾಕನ್ನ ಕರ್ಕೊಂಡ್ಬಂದಾಳೆ. ನನ್ನ ಮಗನಿಗೆ ಅವ್ರ ತಾತನ ಕಾಲು ನೋಡಿ ಅದನ್ನ ಕ್ಲೀನ್ ಮಾಡೋದು ಕೆರೆಯದೇ ಆಗಿತ್ತು ಪಾಪ. ಕುತ್ಕ ಅಂತೇಳಿ ಹಿಂಸೆ ಕೊಡ್ತಿದ್ದ. ಹಾಗೆ ಗದ್ದೆ ಎಲ್ಲ ನೆಟ್ಟಾದ್ಮೇಲೆ ನಾನು ಡ್ಯೂಟಿಗೆ ಹೋಗ್ಬೇಕಿತ್ತು ಬೆಳಿಗ್ಗೆ. ಹಾಗಾಗಿ ನಾವು ಹೊರಟ್ವಿ ಅಲ್ಲಿಂದ. ಅಪ್ಪಾಜಿ ಪಾಪನ ಕುಪ್ಪಳ ಮೇಲೆ ಕೂರಿಸ್ಕೊಂಡು ಬಿಡೋಕ್ಕೆ ಅಂತ ಹೇಳಿ ಬಂದರು. ಒಂದು ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ವರೆಗೂ ನಡ್ಕೊಂಡು ಹೋಗಬೇಕು ನಾವು ಬಸ್ಸಿಗೆ ಹೋಗಬೇಕು ಅಂದರೆ ನಮ್ಮೂರಿಂದ. ಹಾಗೆ ಮಾತಾಡ್ಕೊಂಡು ಹೋಗ್ತಿದ್ವಿ. ನಮ್ಮೂರಲ್ಲಿ ಸ್ವಲ್ಪ ಬಸ್ಸು ಸರಿಯಾದ ಟೈಮಿಗೆ ಬರೋಲ್ಲ. ಹಾಗಾಗಿ ನನಗೆ ಡ್ಯೂಟಿಗೆ
ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ನಾನು ಸಂಜೆನೇ ಹೊರಟ್ಬಿಡ್ತೀನಿ ಯಾವಾಗ ಬಂದರೂ. ಅಪ್ಪಾಜಿ ಅಮ್ಮಗೆ ಇಬ್ಬರೇ ಇರೋದ್ರಿಂದ ಮನೇಲಿ ತುಂಬ ಬೇಜಾರು ಕಳ್ಸೋಕ್ಕೆ. ನನಗೂ ಅಷ್ಟೇ, ಬರುವಾಗ ತುಂಬ ಖುಷಿಯಿಂದ ಬರ್ತೀವಿ, ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಗುತ್ತೆ. ನಿನ್ನೆ ಬಂದಿದ್ದ ಕಂಡಕ್ಟ್ರೇ ಇದ್ದರು, ಹಾಗಾಗಿ ವಿಡಿಯೋ ಮಾಡ್ಕೊಂಡೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕಂಪ್ಲೀಟ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.